ಎಲ್ಲ ಆತ್ಮ ಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಮಾಸ್ಟರ್ಸ್, 7 ಶರೀರಗಳಲ್ಲಿ ಪ್ರಾಣಮಯ ಶರೀರವೂ ಕೂಡ ಒಂದು. ನಮ್ಮ ಪ್ರಾಣಮಯ ಶರೀರದಲ್ಲಿ 2,72,000 ನಾಡಿ ಇರ್ತವೆ. ನಮ್ಮ ಅಸ್ತಿತ್ವ ಶರೀರ, ಮನಸ್ಸು, ಆತ್ಮಗಳ ಸಂಗಮ. ನಮ್ಮ ಶರೀರವನ್ನು ಶಾಂತಗೊಳಿಸಬೇಕು. ಆನಂತರ ಮನಸ್ಸನ್ನು ಶಾಂತಗೊಳಿಸುವ ಪ್ರಕ್ರಿಯೆ, ಶ್ವಾಸದ ಮೇಲೆ ಗಮನ. ನಮ್ಮಲ್ಲಿ ನಡೆಯುವ ಶ್ವಾಸವಿದ್ಯೆ ತನ್ನಷ್ಟಕ್ಕೆ ತಾನೇ ಜರುಗುವಂತಹುದು. ಪ್ರತಿ ಶ್ವಾಸವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು, ಸಾಕ್ಷೀಭೂತವಾಗಿ ಗಮನಿಸ್ತಾ ಇರಬೇಕು. ಇದೇ ಸರಿಯಾದ ಧ್ಯಾನ, ಅಂದರೆ ಆನಾಪಾನಸತಿ ಧ್ಯಾನ. ಮಾಸ್ಟರ್ಸ್, 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಕೂಡ ಜ್ಞಾನೋದಯವನ್ನು ಹೊಂದಿದ್ದು ಈ ಆನಾಪಾನಸತಿ ಧ್ಯಾನದಿಂದಲೇ. ಅವರೇ ಇದನ್ನು ಕಂಡುಕೊಂಡು ಎಲ್ಲರಿಗೂ ಕೂಡ ಇದನ್ನು ಹರಡಿದರು. ಅದೇ ಕೆಲಸವನ್ನು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ಕೂಡ ಆನಾಪಾನಸತಿ ಧ್ಯಾನವೇ ಸರಿಯಾದ ಧ್ಯಾನ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಮಾಸ್ಟರ್ಸ್, ನಮ್ಮ ಶರೀರದ ಪ್ರತಿಯೊಂದು ಚಕ್ರಗಳಲ್ಲಿ ಜಂಕ್ಷನ್ಸ್ ಇರುತ್ತೆ. ಯಾವಾಗ ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗೆ ಹರಿತಾ ಇರುತ್ತೋ ಆಗ ಅನೇಕ ಅನುಭವಗಳು ಆಗ್ತಾ ಇರ್ತವೆ. ನಮ್ಮ ಶರೀರ ಇದೆಯೋ ಇಲ್ಲವೋ ಅನ್ನುವಂತಹ ರೀತಿ ನಮ್ಮ ಶರೀರ ಹಗುರ ಆಗುತ್ತೆ. ನಮ್ಮ ತಲೆ ಮೇಲೆ ಭಾರವಾದಂತಹ ಅನುಭವ ಆಗುತ್ತೆ. ಕೆಲವರಿಗೆ 2 ಹುಬ್ಬುಗಳ ಮಧ್ಯೆ ಬೇರೆ ಬೇರೆ ಕಲರ್ಸ್ ಕಾಣಿಸಲು ಶುರುವಾಗುತ್ತೆ. ಸಿವಿಯರ್ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಬಹುದು, ಅಂದರೆ ಸಿಕ್ಕಾಪಟ್ಟೆ ಬೆನ್ನು ನೋವು ಕಾಣಿಸ್ಕೊಳ್ಬಹುದು. ಒಳಗಿಂದನೇ ನಮ್ಮ ಬಾಡಿ ರೊಟೇಟ್ ಆದಂತೆ ಅನಿಸಬಹುದು. ಆಕಾಶದಲ್ಲಿ ತೇಲಾಡ್ತಾ ಇರುವಂತೆ, ಪಕ್ಷಿಯಂತೆ ಹಾರಾಡ್ತಿರುವಂತೆ ಅನುಭವ ಕೂಡ ಆಗುತ್ತೆ. ಇನ್ನು ಕೆಲವರಿಗೆ ಬೆಟ್ಟಗಳು, ನೀರಿನ ಝರಿ, ಪಕ್ಷಿಗಳು, ಪ್ರಕೃತಿ ಕಾಣಿಸಬಹುದು. ಸರಿಯಾದ ಧ್ಯಾನ ಆನಾಪಾನಸತಿ ಧ್ಯಾನ. ಯಾವುದಾದರೂ ಸುಖಾಸನದಲ್ಲಿ ಹಾಯಾಗಿ ಕುಳಿತುಕೊಂಡು ಕೈಗಳೆರಡನ್ನು ಸೇರಿಸಿಕೊಂಡು ಕಣ್ಣುಗಳೆರಡನ್ನು ಮುಚ್ಚಿಕೊಂಡು ಪ್ರಕೃತಿ ಸಹಜವಾಗಿ ನಡೆಯುತ್ತಲಿರುವ ಉಚ್ಛ್ವಾಸ ನಿಶ್ವಾಸಗಳನ್ನೇ ಏಕಧಾರೆಯಾಗಿ ಗಮನಿಸುತ್ತಾ ಇರಬೇಕು. ಶ್ವಾಸವೇ ನೀವಾಗಿ ಮೃದುವಾಗಿ ಸಲೀಸಾಗಿ ಉಸಿರನ್ನು ತೆಗೆದುಕೊಳ್ಳಿ. ಮೃದುವಾಗಿ ಸಲೀಸಾಗಿ ಉಸಿರನ್ನು ಬಿಡಿ. ನಿಮ್ಮ ಉಸಿರು ಲಯಬದ್ಧವಾದ ಶಾಂತತೆಯಾಗಿರಲಿ. ನಿಮ್ಮ ಉಸಿರೇ ಶಾಂತತೆಯ ಲಯಬದ್ಧತೆ. ನಿಮ್ಮ ಉಸಿರನ್ನೇ ಅನುಸರಿಸಿ ಶಾಂತವಾಗಿರಿ. ನಿಮ್ಮ ಉಸಿರಿನೊಂದಿಗೆ ಇರಿ. ಉಸಿರು ಒಳ ಬರುತ್ತಿದೆ, ಹೊರ ಹೋಗುತ್ತಿದೆ. ಉಸಿರು ಒಳಗೆ ಹೊರಗೆ, ಇದರಲ್ಲಿಯೇ ನಿಮ್ಮ ಮನಸ್ಸನ್ನು ತೊಡಗಿಸಿ. ಅಷ್ಟೇ, ಸ್ಥಿರವಾಗಿ ಇರಿ. ನಿಮ್ಮ ಉಸಿರಿನೊಂದಿಗೆ ಇರಿ. ನಿಮ್ಮ ಉಸಿರಿನ ಚೈತನ್ಯದೊಂದಿಗೆ ಇರಿ. ಆನಾಪಾನಸತಿ ಧ್ಯಾನವು ಬಹಳ ಸರಳವಾದುದು, ತುಂಬ ಸುಲಭ, ಏನೇನೂ ಕಷ್ಟವಿಲ್ಲ. ಧ್ಯಾನವನ್ನು ಯಾರಾದರೂ ಮಾಡಬಹುದು, ಯಾವ ವಯಸ್ಸಿನವರಾದರೂ ಮಾಡಬಹುದು, ಯಾವ ವಯಸ್ಸಿನಲ್ಲಿ, ಯಾವ ಸಮಯದಲ್ಲಿಯಾದರೂ ಮಾಡಬಹುದು, ಯಾವ ಸ್ಥಳದಲ್ಲಿಯಾದರೂ ಮಾಡಬಹುದು. ಧ್ಯಾನವನ್ನು ನಿಯಮಿತವಾಗಿ ತಪ್ಪದೆ ಮಾಡಬೇಕು. ಅವರವರ ವಯಸ್ಸಿಗೆ ಅನುಗುಣವಾಗಿ ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಧ್ಯಾನ ಮಾಡಬೇಕು. ಉದಾಹರಣೆಗೆ, ನಿಮ್ಮ ವಯಸ್ಸು 20 ವರ್ಷಗಳಾಗಿದ್ದರೆ 20 ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು. ನಿಮ್ಮ ವಯಸ್ಸು 40 ವರ್ಷಗಳಾಗಿದ್ದರೆ 40 ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು. 5 ವರ್ಷದಿಂದ ಮೇಲ್ಪಟ್ಟ ಮಕ್ಕಳು, 5 ವರ್ಷ ಮತ್ತು 5 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಧ್ಯಾನವನ್ನು ಮಾಡಬಹುದು. ಹೀಗೆ ವಯಸ್ಸಿಗೆ ಅನುಗುಣವಾಗಿ ಧ್ಯಾನ ಮಾಡಬೇಕು. 5 ವರ್ಷದ ಮಕ್ಕಳು 5 ನಿಮಿಷಗಳ ಧ್ಯಾನ ಸಾಕು. ಇದೇ ಸರಿಯಾದ ಧ್ಯಾನ, ಆನಾಪಾನಸತಿ ಧ್ಯಾನ. ಧನ್ಯವಾದಗಳು.